ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆಯಲ್ಲೇ ಇದ್ದು ಬೋರಾಗಿತ್ತು ಅಂತೇಳಿ ನಾವು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲೇ ಹತ್ತಿರದಲ್ಲೇ ಇರೋ ಮಾಲ್ಗೆ ಹೋಗಿ ಚಿನ್ನಿನ ಆಟ ಆಡಿಸ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಇಲ್ಲಿ ಅಂತೇಳಿ ಎಲ್ಲ ಸುತ್ತಾಡ್ಕೊಂಡು ಲಾಸ್ಟ್ 3ನೇ ಮಹಡಿಗೆ ಹೋದಾಗಲೇ ಗೊತ್ತಾಗಿದ್ದು ಅಲ್ಲಿ ಸ್ನೋ ಫ್ಯಾಂಟಸಿ ಅಂತೇಳಿ ಒಂದು ಇದೆ ಅಂತೇಳಿ. ಆ ಸ್ನೋ ಫ್ಯಾಂಟಸಿ ಪಕ್ಕದಲ್ಲೇ ಒಂದು ದೊಡ್ಡದಾಗಿ ಒಂದು ಆನೆನ ಇಟ್ಟಿದ್ದಾರೆ. ಆ ಆನೆ ಪಕ್ಕದಲ್ಲಿ ಹೋಗಿ ತಂದೆ ಮಗಳು ಇಬ್ಬರು ಶೋ ಆಫ್ ಮಾಡ್ತಾಯಿದ್ರು. ಶೋ ಆಫ್ ಅಂದರೆ ಫೋಟೋ ತೆಗೆಸ್ಕೊಳ್ತಾಯಿದ್ರು. ಅದ್ರ ಪಕ್ಕದಲ್ಲೇ ಇರೋದು ಸ್ನೋ ಫ್ಯಾಂಟಸಿ. ಸ್ನೋ ಫ್ಯಾಂಟಸಿಲಿ ಆಲ್ರೆಡಿ ಅಲ್ಲಿರೋ ಟೆಂಪ್ರೇಚರ್ -10 ಡಿಗ್ರಿ ಟೆಂಪ್ರೇಚರ್ ಅಂತೇಳಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಈ ಮಂಗಳೂರು ಬಿಸಿಲಿಗೆ ಇದ್ದು ನಮ್ಗೆ ಎಲ್ಲಿ ಗೊತ್ತಾಗಬೇಕು -10 ಡಿಗ್ರಿ ಸೆಲ್ಸಿಯಸ್ ಅಂದರೆ. ನಾವು ಅಂದ್ಕೊಂಡ್ವಿ ಅಷ್ಟೇನು ಚಳಿ ಇರೋದಿಲ್ಲ ಅಂತೇಳಿ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಮ್ಮ ಹತ್ರ ಇರುವಂಥ ಐಟಮ್ಸ್ಗಳನ್ನ ಎಲ್ಲವನ್ನು ಅವ್ರಿಗೆ ಕೊಟ್ಟು ಅವ್ರು ಕೊಡುವಂಥ ಶೂ, ಗ್ಲೌಸ್, ಜಾಕೆಟ್, ಸಾಕ್ಸ್ ಇದನ್ನೆಲ್ಲನೂ ನಾವು ಹಾಕೋಬೇಕು. ಅದನ್ನೆಲ್ಲ ಕೊಟ್ಟಾಗಲೇ ಅನ್ಕೋಬೇಕಿತ್ತು ನಾವು ಒಳಗಡೆ ಎಷ್ಟೊಂದೆಲ್ಲ ಚಳಿ ಇರ್ಬೋದು ಅಂತೇಳಿ. ಆದರೆ ಅದು ನಮ್ಗೆ ಗೊತ್ತಾಗಲೇ ಇಲ್ಲ. ನನ್ನ ಮಗಳು ಶೂ ಇದನ್ನೆಲ್ಲ ಹಾಕಿಸ್ಕೊಳ್ಳೋಕ್ಕೆ ಮೊದಲೇ ಇಷ್ಟ ಆಗೋದಿಲ್ಲ. ಅದರಲ್ಲೇ ಮೇಲೆ ಅದು ಇದು ಅಂತೇಳಿ ಹಾಕಿದರೆ ಅವಳು ಹಾಕಿಸ್ಕೊಳ್ತಾಳೆ. ಅವಳು ಹಾಕಿಸ್ಕೊಳ್ದೆ ಓಡಾಡ್ತಾ ಇದ್ಲು. ಅದಾದಮೇಲೆ ಪರವಾಗಿಲ್ಲ, ನಾವಾದರೂ ಹಾಕ್ಕೊಳ್ಳೋಣ ಅಂತೇಳಿ ನಾವೆಲ್ಲನೂ ಹಾಕ್ಕೊಂಡು ರೆಡಿ ಆದಮೇಲೆ ಹರಸಾಹಸ ಮಾಡಿ ಅವಳಿಗೆ ಜಾಕೆಟ್ನ ಹಾಕ್ಕೊಂಡು ರೆಡಿ ಮಾಡಿಸಿದ್ವಿ. ಈ ಮಕ್ಕಳಿಗೆ ಡ್ರೆಸ್ ಹಾಕೋದಕ್ಕಿಂತನೂ ದೊಡ್ಡ ಸಾಹಸದ ಕೆಲಸ ಇದೆ ಅಂತೇಳಿ ನಾನಂತೂ ನಂಬೋದಿಲ್ಲ. ಇದೆಲ್ಲನೂ ಹಾಕ್ಕೊಂಡು ನಾವು ಒಳಗಡೆ ಎಂಟ್ರಿ ಕೊಟ್ವಿ. ಆ -10 ಡಿಗ್ರಿ ಸೆಲ್ಸಿಯಸ್ಗೆ ಹೆದರಿ ನಾನೇ ಹೇಳ್ತಾ ಇದ್ದೆ ಇವ್ರಿಗೆ, ಹೋಗೋಣ ಬಂದುಬಿಡಿ, ಬೇಡ ತುಂಬಾ ಚಳಿಗಿದೆ, ಒಂದು ಸಾವಿರ ವೇಸ್ಟ್ ಆದರೂ ಚಿಂತೆ ಇಲ್ಲ, ಹೋಗ್ಬಿಡೋಣ ಅಂತ. ಮತ್ತೇನು ಮಾಡೋದು, ಅಷ್ಟೊಂದು ಚಳಿ. ಅದೇ ಅಲ್ಲಿ ಒಳಗಡೆ ಹೋದ್ಮೇಲೆ ಒಂದು 10-15 ಸೆಕೆಂಡ್ಗೆ ಓಕೆ ಪರವಾಗಿಲ್ಲ, ಏನಾಗಲ್ಲ, ತಡ್ಕೋಬೋದು ನಾವು ಅಂತೇಳಿ ಅನಿಸ್ತು. ಅಂದರೆ ನಮ್ಮ ಬಾಡಿ ಸ್ವಲ್ಪ ಅದಕ್ಕೆ ಸೆಟ್ ಆಗಿ ಸ್ವಲ್ಪ ಒಂದು 10 to 15 ಸೆಕೆಂಡ್ಸ್ ಆದರೂ ಬೇಕಾಗುತ್ತೆ. ಆದರೆ ನಾವಿಬ್ಬರೂ ಅದಕ್ಕೆ ಸೆಟ್ ಆದ್ವಿ. ಆದರೆ ನನ್ನ ಮಗಳ ಮುಖದಲ್ಲಿ ಮಾತ್ರ ಒಂದೇ ಒಂದು ಎಕ್ಸ್ಪ್ರೆಷನ್ ಕೂಡ ಇರಲಿಲ್ಲ. ಆ್ಯಕ್ಚುಲಿ ಆ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಮಕ್ಕಳು ಅಂದರೆ 6 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಆದರೆ 1 ವರ್ಷದ ಮಕ್ಕಳು, 1.5-2 ವರ್ಷದ ಮಕ್ಕಳು ಅವ್ರನ್ನೆಲ್ಲ ಕರ್ಕೊಂಡು ಹೋದರೆ ವೇಸ್ಟ್. ಯಾಕಂದರೆ ನಮಗೇನೆ ಭಯ ಬಂದುಬಿಡುತ್ತೆ, ಅಯ್ಯೋ ಮಕ್ಕಳಿಗೆ ಏನಾದರೂ ಹುಷಾರು ತಪ್ತಾರಾ ಏನೋ ಆ ಚಳಿಗೆ ಅಂತೇಳಿ. ಅದರಲ್ಲೂ ಅಲ್ಲಿ ಕೆಳಗಡೆ ಒಂಥರ DJ ಲೈಟ್ ಅದು ಇದು ಅಂತೆಲ್ಲ ಹಾಕಿದ್ರಲ್ಲ, ಹಾಗಾಗಿ ವೀಡಿಯೋಸ್ ಅಷ್ಟೊಂದು ಕ್ಲಾರಿಟಿ ಏನಿಲ್ಲ. ಅದರಲ್ಲೂ ಬ್ಯಾಕ್ ಕ್ಯಾಮ್ರಾದಲ್ಲಂದ್ರೂ ಸ್ವಲ್ಪನೂ ಕ್ಲಾರಿಟಿ ಇಲ್ಲ. ಯಾಕಂದರೆ ಅಲ್ಲಿ ಅಷ್ಟೊಂದು ಚಳಿ ಇತ್ತು. ಯಾಕಂದರೆ ಆ ಚಳಿ ಒಂಥರ ಮಂಜಿಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ. ನಾನು ನನ್ನ ಮಗಳನ್ನ ಖುಷಿ ಪಡ್ಸೋಣ, ನಗ್ಸೋಣ ಅಂತ ಏನೇನೋ ಹರಸಾಹಸ ಮಾಡಿದೆ. ಆದರೆ ಅವಳ ಮುಖದಲ್ಲಂದ್ರೂ ಒಂದೇ ಒಂದು ಚೂರು ನಗು ಬರಲಿಲ್ಲ. ಹೋಗಲಿ ಪರವಾಗಿಲ್ಲ ಅಂತೇಳಿ ನಾವು ಸ್ವಲ್ಪ ಹೊತ್ತಿದ್ದು ವೀಡಿಯೋಸು, ಫೋಟೋಸು ಎಲ್ಲ ತೊಗೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಮತ್ತಿನ್ನೇನು ಮಾಡೋಕ್ಕಾಗತ್ತೆ ಹೇಳಿ. ಕರ್ಕೊಂಡು ಬಂದಿದ್ದೇ ಮಗಳು ಚೆನ್ನಾಗಿ ಖುಷಿಯಾಗಿ ಅಲ್ಲಿ ಎಂಜಾಯ್ ಮಾಡಲಿ, ಆಟ ಆಡಲಿ ಅಂತೇಳಿ. ಆದರೆ ಅವಳೇ ಅಷ್ಟೊಂದೆಲ್ಲ ಡಲ್ ಆಗಿರಬೇಕಾದ್ರೆ ಆಡ್ತಾನೆ ಇಲ್ಲ ಅಂದಮೇಲೆ ಮತ್ತೇನು ಮಾಡೋಕ್ಕಾಗತ್ತೆ. ಅಲ್ಲಿ ಕೆಳಗಡೆ ಸ್ಪೇಸ್ ಮಾತ್ರ ಅಲ್ಲ, ಸ್ವಲ್ಪ ಸ್ಟೆಪ್ ಹತ್ಕೊಂಡು ಹೋದರೆ ಮೇಲ್ಗಡೆನೂ ಸ್ವಲ್ಪ ಹಾಗೆ ಸುಮ್ಮನೆ ನೋಡೋದಕ್ಕೆ ಹಾಗೆ ಕೆಫೆ ಥರ, ಜಾರ್ಬಂಡಿ ಥರ ಹಾಗೆಲ್ಲ ಇದೆ. ಒಂಥರ ಬ್ರಿಡ್ಜ್ ಥರ ಎಲ್ಲ ಇದೆ. ಅದ್ರ ಮೇಲೆಲ್ಲ ಹೋಗ್ಬೋದು, ಎಂಜಾಯ್ ಮಾಡ್ಬೋದು. ನನ್ನ ಮಗಳಂತರೂ ಏನೂ ಎಂಜಾಯ್ ಮಾಡ್ತಿರ್ಲಿಲ್ಲ. ನಾವೇ ಹಾಗೆ ಸುಮ್ಮನೆ ಕರ್ಕೊಂಡೋದ್ರೂ ಹೋಗಿ ಬರೋಣ ಅಂತೇಳಿ ಮೇಲ್ಗಡೆ ಹೋದ್ವಿ. ಅಷ್ಟರಲ್ಲಿ ಅವರು ಲೈಟ್ನ ಹಾಕಿದ್ರು. ಲೈಟ್ ಹಾಕಿರೋದ್ರಿಂದ ಸ್ವಲ್ಪ ವೀಡಿಯೋ ಸ್ವಲ್ಪ ಕ್ಲಾರಿಟಿಯಾಗಿ ಬಂತು. ಇದನ್ನೆಲ್ಲವನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಗಡೆ ಬಂದಮೇಲೆ ನನ್ನ ಮಗಳು ಅದು ಸ್ನೋ ಫ್ಯಾಂಟಸಿ ಆಪೋಸಿಟಲ್ಲೇ ಮಕ್ಕಳಿಗೆ ಆಡಬೇಕಾಗಿರೋಂಥ ಎಲ್ಲನೂ ಅಲ್ಲಿದೆ. ಯಾರಾದರೂ ಸ್ವಲ್ಪ ತಿಳುವಳಿಕೆ ಬಂದಿರೋ ಮಕ್ಕಳನ್ನಂತೂ ಅಲ್ಲಿ ಕರ್ಕೊಂಡು ಹೋದರೆ ಮುಗ್ದು ಹೋಯ್ತು. ಅಲ್ಲಿಂದ ಹೊರಗಡೆ ಬಂದಮೇಲೆ ನನ್ನ ಮಗಳು ಎಲ್ಲ ನೋಡಿ ಅದು ಇದು ಅಂತೇಳಿ ಆಟ ಆಡ್ತಾಯಿದ್ಲು, ಎಂಜಾಯ್ ಮಾಡ್ತಾಯಿದ್ಲು. ಆ್ಯಕ್ಚುಲಿ ಅವಳಿಗೆ ಅಲ್ಲಿ ಒಳಗಡೆಗಿಂತ ಒಳಗಡೆಯಿಂದ ಹೊರಗಡೆ ಬಂದಮೇಲೆ ಅವಳು ತುಂಬಾ ಎಂಜಾಯ್ ಮಾಡಿದ್ಲು. ಹೊರಗಡೆ ಬಂದಮೇಲೆ ಖುಷಿ ಆದಳು. ಆ ಲೈಟಿಂಗ್ಸು, ಆಟ ಆಡೋದನ್ನು ಐಟಮ್ಸ್ ಎಲ್ಲ ನೋಡಿ ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡ್ತಾಯಿದ್ಲು. ಮಕ್ಕಳನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.